ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಬುಧವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬುಧವಾರ ಬೆಳಿಗ್ಗೆನೇ ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ನೋಡಿದೆ. ರಂಗೋಲಿ ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಒಟ್ಟೊಟ್ಟಿಗೆ ಖಾಲಿಯಾಗಿದೆಯಲ್ಲ ಅಂದ್ಬಿಟ್ಟು ಎಲ್ಲನೂ ಫುಲ್ ಮಾಡ್ಕೊಳ್ತಾ ಇದ್ದೀನಿ. ಸರ್ವೇ ಸಾಮಾನ್ಯ ನಾನು ಯಾವುದೇ ಕಾರಣಕ್ಕೂ ದೇವ್ರ ಮನೇಲಿರೋ ಅರಿಶಿನ ಕುಂಕುಮನ ತಂದು ಬಾಗಿಲಿಗೆ ಇಡೋದಿಲ್ಲ. ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬಾಗಿಲಿಗೆ ಇಡೋದಕ್ಕೆ ಬೇರೆ, ದೇವ್ರ ಮನೆಗೆ ಬೇರೆ ಅಂತ. ಯಾಕೆಂದರೆ ಮುಟ್ಟು ಮೈಲಿಗೆ ಅಂತ ಹಾಕ್ತಾ ಇರ್ತೀವಿ. ಆ ಟೈಮಲ್ಲೆಲ್ಲ ನಾವು ಮುಟ್ಟೋ ಸರಿ ಇರೋದಿಲ್ಲ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಹಾಗೆ ಹೇಳಿದೆ ಅಲ್ವಾ, ಯಾವತ್ತೂ ದೇವ್ರ ಮನೇಲಿರೋ ಕುಂಕುಮನ ತಂದು ನಮ್ಮ ಮನೆಗೆ ಬಂದಿರೋ ನೆಂಟರುಗಳಿಗಾಗಲಿ ಕೊಡೋಕೆ ಹೋಗಬಾರ್ದು. ನಾವು ಪೂಜೆ ಮಾಡಿಸಿರ್ತೀವಿ ಅರ್ಚನೆ ಕುಂಕುಮ ಅಥವಾ ಅರ್ಚನೆ ಹೂವುಗಳು, ನಾವು ಸಪ್ರೇಟಾಗಿ ದೇವರಿಗೆ ಅಂತಲೇ ಮಾಡಿಸಿರೋ ಅರ್ಚನೆ ಹೂವು, ಕುಂಕುಮ, ವಿಭೂತಿ ಅದು ಯಾವುದೂ ಬೇರೆಯವ್ರಿಗೆ, ಮನೆಯವರಲ್ದಿರ ಬೇರೆಯವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಲಿಕ್ಕೆ ಹೋಗಬಾರ್ದು. ಒಳ್ಳೇದಾಗೋದಿಲ್ಲ. ಆಮೇಲೆ ಮುಟ್ಟು ಮೈಲಿಗೆ ಅಂತ ಆಗಿರ್ತಾರೆ, ಅವ್ರನ್ನ ನಾವು ಕೇಳೋಕ್ಕಾಗೋದಿಲ್ಲ. ಮನೆಗೆ ಬಂದಿದ್ದಾರಲ್ಲ ಅಂತ ಅರಿಶಿನ ಕುಂಕುಮ ಕೊಡೋಕೆ ಹೋಗ್ತೀವಿ, ತಗೋತಾರೆ. ಅದೇ ಕುಂಕುಮ ತಗೊಬಂದು ದೇವ್ರಿಗೆ ಇಡೋ ಹಾಗಿಲ್ಲ. ಆಮೇಲೆ ನಾವು ಇಟ್ಕೊಳ್ಳೋ ಕುಂಕುಮನೂ ಸಹ ದೇವ್ರಿಗೆ ಇಡೋಂಗಿಲ್ಲ. ಅದಕ್ಕಾಗಿ ನಾನು ಇಟ್ಕೊಳ್ಳೋದಕ್ಕೆ ಬೇರೆ ಕುಂಕುಮ, ಬಾಗಿಲಿಗೆ ಬೇರೆ ಕುಂಕುಮ, ಬಾಗಿಲಿಗೆ ಏನು ಇಡ್ತೀನೋ ಅದೇ ಕುಂಕುಮನೂ ಮನೆಗೆ ಬಂದವ್ರಿಗೆ ಕೊಡ್ತೀನಿ. ಸಪ್ರೇಟಾಗಿ ಏನು ಇಡೋದಿಲ್ಲ. ಇನ್ನು ದೇವ್ರ ಮನೆಗೆ ಬೇರೆ ಕುಂಕುಮ ಇಟ್ಕೊಳ್ತೀನಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. ಖಂಡಿತ ಯಾರಾದ್ರೂ ಈ ಥರ ಏನಾದರೂ ದೇವ್ರ ಮನೇಲಿರೋ ಅರಿಶಿನ ಕುಂಕುಮ ಬಟ್ಟಲು ಏನಾರು ತಂದು ಮನೆಗೆ ಬಂದಿರೋರಿಗೆ ನಿಮಗೆ ಕೊಡೋದಾದರೆ ಆ ತಪ್ಪು ಕೆಲಸನ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಮನೆಗೆ ತೊಂದರೆ ತಪ್ಪಿದ್ದಲ್ಲ ಅಂತಲೇ ಹೇಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ಫುಲ್ಲು ರಂಗೋಲಿ ಎಲ್ಲ ಒರೆಸಿರಲಿಲ್ಲ. ಇನ್ನು ಸ್ಟವ್ ಒಂದೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. 2 ದಿನದಿಂದ ವೀಡಿಯೋ ಹಾಕೋಕ್ಕಾಗಲಿಲ್ಲ. ತುಂಬಾ ಬ್ಯುಸಿ ಇದೆ ನಾನು, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಫಸ್ಟು ಸೂರ್ಯ ನಮಸ್ಕಾರ ನಾನು ಮಾಡೋದಕ್ಕೂ ಮುಂಚೆನೇ ಒಂದು ಅರ್ಧ ಲೀಟ್ರಿಗಿಂತ ಕಡಿಮೆ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡಿದು 1 ಅವರ್ ಆದಮೇಲೆ ನಾನು ಸೂರ್ಯ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತೀನಿ. ನಮ್ಮದು ಏನಿದೆಯೋ ಯೋಗಾಸನ ಅದನ್ನು ಮಾಡೋದಕ್ಕೆ ಶುರು ಮಾಡ್ತೀನಿ. ಇದನ್ನು ತುಂಬ ಬೆನಿಫಿಟ್ ಇದೆ ಖಂಡಿತ ಸ್ನೇಹಿತರೆ. ಏನಾದರೂ ಕೊಲೆಸ್ಟ್ರಾಲಲ್ಲಿ ಬ್ಲಡ್ಡಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ನನಗೆ ಮಂಡಿ ನೋವು ಬರ್ತಾಯಿದೆ, ಬೆನ್ನೋವು ಬರ್ತಾಯಿದೆ, ತಲೆನೋವು ಬರ್ತಾಯಿದೆ, ಕೂತ್ಕೊಂಡ್ರೆ ಮೇಲೆ ಎದ್ದೇಳೋಕ್ಕಾಗಲ್ಲ, ಮಂಡಿ ಎಲ್ಲ ಹಿಡ್ಕೊಳ್ತಾ ಇದೆ. ನಾನು ಮೊದಲು ಈ ರೀತಿ ಇರಲಿಲ್ಲ. ನಮ್ಮ ಮನೆಯೊಳಗಡೆ ಯಾವಾಗಲೂ ಮನೇಲೇ ಇರ್ತೀವಲ್ವ, ಹೊರಗಡೆ ನಾವು ಏನಕ್ಕೂ ಹೋಗೋದಿಲ್ಲ. ಅದು ಅಲ್ದಿರ ಬಿಸಿಲಲ್ಲೂ ಸಹ ಇರೋದಿಲ್ಲ. ಈ ಬಿಸಿಲಲ್ಲಿ ಇಲ್ಲದೇ ಇರೋಂಥ ಹೆಣ್ಮಕ್ಳು ಸಾಧ್ಯವಾದಷ್ಟು ಮನೆಯಲ್ಲಿ, ನೀವು ಮನೆಯಿಂದ ಹೊರಗಡೆ ಹೋಗೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಯೋಗಾಸನನಾದರೂ ಶುರು ಮಾಡಿ. ಅಟ್ಲೀಸ್ಟ್ ನೀವು ಬೇಸಿಕ್ ನಾವೇನು ಯೋಗಾಸನದಲ್ಲಿ ಬೇಸಿಕ್ ಏನಿರುತ್ತೋ ಆ ವ್ಯಾಯಾಮಗಳು ಅದನ್ನು ಮಾಡೋದ್ರಿಂದ ನಮಗೂ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಸಣ್ಣ ದಪ್ಪ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಸಣ್ಣ ಆಗಿಬಿಡ್ತೀವಿ ನಿಜವಾಗ್ಲೂ. ಡಯಟ್ ಮಾಡೋರಂತೂ ಪ್ರತಿದಿನವೂ 10 ಅಥವಾ 20 ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಖಂಡಿತವಾಗ್ಲು 10 ಅಂದರೆ ಜೊತೆ ಬರುತ್ತೆ. ಅಲ್ಲಿ ಎಡದಾಗಾಲ ಒಂದ್ಸಲ, ಬಲದಾಗಾಲ ಒಂದ್ಸಲ, ಎಡಬಲ ಮಾಡೋದ್ರಿಂದ 2ಕ್ಕೆ ನಾವು 1 ಕೌಂಟ್ ಮಾಡ್ತೀನಿ ನಾನು. ಆ ರೀತಿ 10 ಅಂದರೆ 20 ಸೇರಿಕೊಳ್ಳುತ್ತೆ. ಈ ಥರ ಮಾಡೋದ್ರಿಂದ ನಮ್ಮ ಬೇಡದೇ ಇರೋ ಬೊಜ್ಜು, ತೊಡೆ ಹತ್ರ ಆಗಿರ್ಬೋದು, ಮಂಡಿ ಹತ್ರ, ಸೊಂಟದ ಸುತ್ತಳತೆ ಇದೆಲ್ಲ ಖಂಡಿತವಾಗ್ಲೂ ಸಂಪೂರ್ಣ ಕಡಿಮೆ ಮಾಡ್ಬೋದು. ಜೊತೆಗೆ ಸಾಧ್ಯವಾದಷ್ಟು ದಯವಿಟ್ಟು ರೈಸ್ ಐಟಮ್ನ ಕಡಿಮೆ ಮಾಡಿ, ಯಾರೇ ಆದ್ರೂ ಅಷ್ಟೇ. ಫ್ರೂಟ್ಸ್ಗಳು, ಡ್ರೈ ಫ್ರೂಟ್ಸ್ಗಳು ಮತ್ತು ಸೀಡ್ಸ್ಗಳು ಏನಿರುತ್ತೋ ಅದನ್ನು ತಿನ್ನಿ. ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದರೆ ಮನೇಲಿರುವಂತಹ ಹೆಣ್ಮಕ್ಳುಗಳು ಏನಾಗುತ್ತೆ ಅಂದರೆ ಮನೇಲೇ ಇರ್ತೀವಿ. ಹೊರಗಡೆ ಹೋಗಿ ದುಡಿಯೋಕ್ಕೆ ಹೋದ್ರೂ ಸಹ ನಾವೇನು ಬಿಸಿಲಲ್ಲಿ ಬೆಂಕಿಲಿ ದುಡಿಯೋದಿಲ್ಲ. ಯಾವಾಗ್ಲೂ ನಾವು ಒಂದು ಎ ಸಿನಲ್ಲೋ ಅಥವಾ ಒಂದು ಫ್ಯಾನ್ ಕೆಳಗಡೆ ಕೂತಿರ್ತೀವಿ. ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ರೀತಿ ಬೆನಿಫಿಟ್ ಅಂತೂ ಖಂಡಿತ ಇಲ್ಲ. ಸೂರ್ಯನ ಒಂದು ಕಿರಣಗಳಿಂದ ಸಿಗುವಂತಹ ಬೆನಿಫಿಟ್ ಯಾವುದೂ ಇಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮನೆಯಲ್ಲಿ ವ್ಯಾಯಾಮ ಅಟ್ಲೀಸ್ಟ್ 1 ಅವರ್, ನಮಗೋಸ್ಕರ 1 ಅವರ್ ಟೈಮ್ ಕೊಟ್ಟರೆ ಸಾಕು. ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾವು ಇವತ್ತು ಏನು ಪ್ರಯತ್ನ ಪಡ್ತೀವೋ ನಮ್ಮ ಜೀವನ ಫ್ಯೂಚರ್ ಮುಂದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಆದರೆ ಬೀಟ್ರೂಟ್ ಪಲ್ಯ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಆಮೇಲೆ ಲಾಸ್ಟಿಗೆ ಪಲ್ಯನೇ ಮಾಡಿಬಿಡೋಣ, ಗೊಜ್ಜು ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಪಲ್ಯ ಮಾಡಿಬಿಡು ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಬೀಟ್ರೂಟೆಲ್ಲ ತೊಳೆದು ಹೆಚ್ಕೊಂಡಿದ್ದೆ. ಆದರೆ ಯಾಕೋ ಮನಸ್ಸೇ ಸರಿ ಹೋಗಲಿಲ್ಲ. ಯಾಕೋ ಒಂಥರ ಮಣ್ಣು ಇದ್ದಂಗೆ, ಮತ್ತೆ ಒಂಥರ ಏನೋ ಒಂದು ರೀತಿ ಅನ್ನಿಸ್ತು. ಅದಕ್ಕೆ ಇನ್ನೊಂದು ಸಲ ತೊಳೆದು ಬಿಡೋಣ ಅಂದ್ಬಿಟ್ಟು ನೀಟಾಗಿ ಜಾಲಿಸಿ ಎಲ್ಲನೂ ಹಾಕ್ತಾಯಿದ್ದೀನಿ. ಕೆಲವೊಂದು ಸರಿ ಎಷ್ಟೇ ಕ್ಲೀನ್ ಮಾಡಿದರೂ ಬೀಟ್ರೂಟಲ್ಲಂತೂ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ಯಾಕೆಂದರೆ ಮಣ್ಣಲ್ಲಿ ಬೆಳೆಯೋದಲ್ವ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮುಚ್ಚಿ ತೆಗೆದಿಟ್ಬಿಡ್ತೀನಿ.
ಸರ್ವೇ ಸಾಮಾನ್ಯ ಕೇಳ್ತೀರ ಎಲ್ಲರೂ, ಉಪ್ಪಿನ ಜಾಡಿನಲ್ಲಿ ಯಾಕೆ ಲವಂಗ ಹಾಕಿರೋದು, ಅರಿಶಿನ ಡಬ್ಬ ಒಳಗಡೆ ಯಾಕೆ ₹1 ಕಾಯಿನ್ ಹಾಕಿದ್ದೀರಾ ಅಂತ. ನಾನು ಹೇಳೋದೊಂದೇ, ಉಪ್ಪಿಗೂ ಲವಂಗಕ್ಕೂ ಅವಿನಾಭಾವ ಸಂಬಂಧ, ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತೀನಿ. ಮನೆಯಲ್ಲಿ ಯಾವಾಗಲೂ ದುಡ್ಡು ಕೈಯಲ್ಲಿ, ಈಗ ದುಡ್ಡು ಪರ್ಸಲ್ಲಿ ಇರೋದೇ ಇಲ್ಲ. ಅಯ್ಯೋ ದೇವರೇ, ದುಡ್ಡೆಲ್ಲ ಖಾಲಿಯಾಗಿದೆ ಕಣಪ್ಪ ಅನ್ನೋಷ್ಟರಲ್ಲಿ ಇನ್ಯಾವುದೋ ಕಡೆಯಿಂದ ದುಡ್ಡು ನಿಮ್ಮ ಕೈ ಬಂದು ಸೇರುತ್ತೆ. ಮನೆಯಲ್ಲಿ ಏನಾದ್ರು ಸಾಲ ಸೋಲ ಇತ್ತು ಅಂತಂದರೆ, ಅಥವಾ ನಿಮ್ಮ ಆಸೆಯ ಕನಸುಗಳು ಈಡೇರಬೇಕು, ಮನೆಯಲ್ಲಿ ಯಾವಾಗಲೂ ದವಸ ಧಾನ್ಯಗಳು ತುಂಬಿರಬೇಕು ಅಂತ ಅನ್ನೋದಾದರೆ, ದಯವಿಟ್ಟು ಉಪ್ಪಿನೊಳಗಡೆ ಲವಂಗವನ್ನು ಹಾಕಿಡಿ, ತುಂಬ ಒಳ್ಳೆಯದು. ಅರಿಶಿಣದ ತಳಭಾಗದಲ್ಲಿ ₹1 ಕಾಯಿನ್ ಹಾಕಿಟ್ರೆ ಸಾಕು, ಒಳ್ಳೆಯದಾಗುತ್ತೆ. ಬನ್ನಿ, ಪಲ್ಯ ಮಾಡ್ತಾಯಿದ್ದೀನಿ. ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರ್ಕೊಂಡು, ಈರುಳ್ಳಿ ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಬೇಕಾದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟು. ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೀಟ್ರೂಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಬಿಟ್ಟು ಈಗ ಒಗ್ಗರಣೆಗೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು 1-2 ನಿಮಿಷ ಬಿಟ್ಬಿಡ್ತೀನಿ, ಚೆನ್ನಾಗಿ ಒಗ್ಗರಣೆ ಹಿಡಿಯುತ್ತೆ. ಸರ್ವೇ ಸಾಮಾನ್ಯ ಒಗ್ಗರಣೆಯಲ್ಲೇ ಬೇಯಿಸ್ಕೋಬೋದು, ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಲ್ ತೊಗೊಂಬಿಟ್ಟು ಆಮೇಲೆ ಒಗ್ಗರಣೆ ಕೊಟ್ಕೊಳ್ತೀನಿ. ಆಗಲೇ ಹೇಳ್ತಾ ಇದ್ದೆ, ಲಕ್ಷ್ಮೀ ಸ್ವರೂಪ ಅಂತ. ಲಕ್ಷ್ಮಿ ಅಂತಂದ್ರೇ ಇದನ್ನು ನಾನು ಈ ಒಂದು ಹೇಳ್ಕೊಡ್ತೀನಿ. ಯಾವಾಗಲೂ ನಮ್ಮ ಪರ್ಸಲ್ಲಿ, ನಮ್ಮ ಮನೆಯಲ್ಲಿ ಗಲ್ಲದ ಪೆಟ್ಟಿಗೆನಲ್ಲಾದರೂ ಅಷ್ಟೇ, ಅಂಗಡಿಗಳಲ್ಲಿ ಅಥವಾ ಮನೆ ಬೀರು ಒಳಗಡೆನೇ ಆದ್ರೂ ಅಷ್ಟೇ, ಅಥವಾ ನಮ್ಮ ಪರ್ಸಲ್ಲಿ ಯಾವಾಗಲೂ ದುಡ್ಡನ್ನು ಇರಬೇಕು ಅಂತಂದರೆ, ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ನೀವು ದುಡ್ಡನ್ನು ಇಡೋವಂತಹ ಪೌಚನ್ನು ತಗೊಳ್ಳಿ. ಒಂದೊಂದು ರಾಶಿಗೆ ಒಂದೊಂದು ಬಣ್ಣ ಅಂತ ಅನ್ನೋದಿರುತ್ತೆ. ಆ ಬಣ್ಣ ಅಂದ ಚೆಂದ ನೋಡೋದಕ್ಕೆ ಹೋಗಬೇಡಿ, ಆ ಬಣ್ಣದ ಪ್ರಕಾರವಾಗಿಯೇ ನೀವು ಪೌಚನ್ನು ತಗೊಳ್ಳಿ. ಈಗ ನಾನು ಮೇಷರಾಶಿ ನಂದು ಆಗಿರೋದ್ರಿಂದ ನಾನು ಸರ್ವೇ ಸಾಮಾನ್ಯ ಆರೆಂಜ್ ಕಲರ್, ಲೈಟ್ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ ಈ ಥರ ನಾನು ತೊಗೋತೀನಿ. ದುಡ್ಡು ಹಾಕಿಡ್ತಕ್ಕಂತಹ ಪರ್ಸು, ನಾನು ಯಾವಾಗಲೂ ಇಟ್ಕೊಳ್ಳೋಂಥ ಪರ್ಸನ್ನು ತೊಗೋತೀನಿ. ಆದಮೇಲೆ ಅದರಲ್ಲೇ ದುಡ್ಡನ್ನು ಇಟ್ಕೊಳ್ತೀನಿ. ವ್ಯಾನಿಟಿ ಬ್ಯಾಗ್ ಯಾವುದಾದ್ರೂ ಪರವಾಗಿಲ್ಲ, ದುಡ್ಡು ಹಾಕೋಂಥ ಪರ್ಸನ್ನು ಅದನ್ನೇ ತೊಗೊಂಡು ಇಟ್ಕೊಳ್ಳಿ. ಅದ್ರ ಜೊತೆಗೆ ನೀವೇನು ಮಾಡಿ ಅಂತಂದರೆ, ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಡೇಟ್ ಆದಮೇಲೆ ಈ ಒಂದು ಮಾಡತಕ್ಕಂತಹ ಪ್ರಕ್ರಿಯೆನ ನಾವೇನು ಪೀರಿಯಡ್ಸ್ ಆಗ್ತೀವಲ್ಲ, ಅದಾದಮೇಲೆ ನೀವು ಚೇಂಜ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಏನಿಲ್ಲ ಸ್ನೇಹಿತರೆ, ಒಂದು ಕೆಂಪು ಬಟ್ಟೆ ತೊಗೊಳ್ಳಿ, ಒಂದು ಸಪ್ಪೆ ನೂಲು ಅಂತ ಹೇಳ್ತೀವಲ್ಲ, ಅದನ್ನು ತಗೊಳ್ಳಿ. ಸ್ವಲ್ಪ ಕಡಿಮೆ ಅಂದರೆ ಒಂದು 1/4 ಮೀಟ್ರಷ್ಟು ತಗೊಳ್ಳಿ ಸಾಕು. ಒಂದು ಕೆಂಪು ಬಟ್ಟೆ ತೊಗೊಂಡು ಅದಕ್ಕೆ 6 ಚಕ್ರ ಮೊಗ್ಗವನ್ನು ಹಾಕಿ, 6 ಲವಂಗವನ್ನು ಹಾಕಿ, 6 ಏಲಕ್ಕಿಯನ್ನು ಹಾಕಿ, 3 ನೀಟಾಗಿ ಸುತ್ತಿ ಅಥವಾ ಗಂಟು ಕಟ್ಟಿ. ನಾನು ಏನು ಸಪ್ಪೆ ನೂಲು ಅಂತ ಹೇಳಿದ್ನಲ್ಲ, ಅದನ್ನು ಅರಿಶಿನ ಕಲರ್ ಮಾಡ್ಕೋಬೇಕು. ಅರಿಶಿನವನ್ನು ಹಚ್ಚಿ ಅದನ್ನ ಅರಿಶಿನ ದಾರ ಮಾಡಿಕೊಂಡು ಅದರಲ್ಲೇ ಗಂಟನ್ನು ಕಟ್ಟಿ, ಅರಿಶಿನ ಕುಂಕುಮ ಇಟ್ಟು, ದೇವ್ರ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ, ಪುಷ್ಯ ನಕ್ಷತ್ರ ದಿನ, ಇಲ್ಲಾಂದರೆ ನಿಮ್ಮ ಮನೆ ದೇವರು ಯಾವತ್ತಾದ್ರೂ ಯಾವ ವಾರ ಆಗಿರುತ್ತೋ ಆವತ್ತು, ಇಲ್ಲಾಂದರೆ ಅಮಾವಾಸ್ಯೆ ದಿನ ನಿಮ್ಮ ಮನೆ ದೇವರಿಗೆಲ್ಲ ಪೂಜೆ ಮಾಡ್ತೀರಲ್ಲ, ಆವತ್ತಿನ ದಿನ ತೊಗೊಂಡೋಗಿ ನಿಮ್ಮ ಗಲ್ಲದ ಪೆಟ್ಟಿಗೆನಲ್ಲೋ, ಇಲ್ಲ ನಿಮ್ಮ ಬೀರುನಲ್ಲೋ, ಇಲ್ಲ ನೀವು ಉಪಯೋಗಿಸೋಂಥ ಪರ್ಸಲ್ಲೋ, ನನ್ನ ಹತ್ರ ದುಡ್ಡು ನಿಲ್ತಾ ಇಲ್ಲ ಅಂತಂದರೆ ಇದರಲ್ಲಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ನೀವೇನಾದರೂ ಡೇಟ್ ಹಾಕ್ತಿದ್ದೀರಾ ಅಂತ ಅನ್ನೋದಾದರೆ, ಡೇಟ್ ಆಗಿ ಎಲ್ಲ ಮುಗಿದ್ಮೇಲೆ ಆ ಒಂದು ಬಟ್ಟೆನೂ ಚೇಂಜ್ ಎಸಿಬೇಕಾಗುತ್ತೆ, ನೀರು ಬಿಡಬೇಕಾಗುತ್ತೆ, ಬಿಸಾಕೋದಲ್ಲ, ನೀರು ಬಿಡಬೇಕಾಗುತ್ತೆ. ಅದ್ರ ಒಳಗಡೆ ಇರೋಂತಹ ಏಲಕ್ಕಿ, ಲವಂಗ ಮತ್ತು ಚಕ್ರ ಮೊಗ್ಗನ್ನು, ಸ್ಟಾರ್ ಅಂತ ಹೇಳ್ತೀವಿ, ಅದನ್ನು ನೀಟಾಗಿ ನೀರೊಳಗಡೆ ಬಿಡಬಾರ್ದು, ಮಣ್ಣೊಳಗಡೆ ಹಾಕಬೇಕು. ಅದನ್ನು ನೀಟಾಗಿ ನಿಮ್ಮ ಮನೇಲಿ ಏನಾದರೂ ಪಾಟಲ್ಲಿ ಏನಾದರೂ ಗಿಡ ಹಾಕಿದರೆ ನೀಟಾಗಿ ಕೆರೆದ್ಬಿಟ್ಟು ಅದರೊಳಗಡೆ ಹಾಕಿ ಕ್ಲೀನಾಗಿ ಮಣ್ಣು ಮುಚ್ಚಿಬಿಡಿ. ಅರ್ಥ ಆಯ್ತಾ? ಈ ಥರ ಮಾಡಿ ಮತ್ತೆ ನಾನು ಏನು ಹೇಳಿದ್ನೋ ಆ ಪ್ರೋಸೆಸ್ನ ನೀವು ಮಾಡ್ಕೊಂಡು ಬನ್ನಿ. ಇಲ್ಲ ಮಂಗಳವಾರ, ಇಲ್ಲ ಶುಕ್ರವಾರ, ಅಮಾವಾಸ್ಯೆ ದಿನ, ನಿಮ್ಮ ಮನೆ ದೇವ್ರ ವಾರ ದಿನ ಖಂಡಿತ ಮಾಡಿ. ಮೊದಲನೇದಾಗಿ ಸಿಕ್ಕೋದು ಇನ್ಸ್ಟಾಗ್ರಾಮದಲ್ಲಿ, ಈ ದೇವರು ಚೆನ್ನಾಗಿದೆ, ಆ ದೇವ್ರ ಕಷ್ಟ ಬಗೆಹರಿಸ್ತಾರೆ, ಈ ಗುರುಗಳು ಹತ್ರ ಹೋದರೆ ಒಳ್ಳೆಯದು, ಇವರು ಶಾಸ್ತ್ರ ಹೇಳೋದು ಒಳ್ಳೆಯದು ಅಂತ ಖಂಡಿತ ಇದನ್ನೆಲ್ಲ ನೋಡಿ ಖಂಡಿತ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಎಲ್ಲರಿಗೂ ಹೇಳೋದಷ್ಟೇ, ಖಂಡಿತ ಮನಸ್ಸನ್ನು ಹಾಳು ಮಾಡ್ಕೋಬೇಡಿ. ಮೊದಲನೇದಾಗಿ ನಮ್ಮ ಮನೆಗೆ ನನ್ನ ತಂದೆ ತಾಯಿ ನನಗೆ ಹೇಗೆ ದೇವರೋ, ನನ್ನ ಗಂಡನ ಮನೆಗೆ ನಮ್ಮ ಅತ್ತೆ ಮಾವ ಹೇಗೆ ದೇವರೋ, ಅದೇ ಥರನೇ ನಮ್ಮ ಮನೆ ದೇವರು, ಕುಲ ದೇವರು ಅಂತ ಅನ್ನೋದು ಇರ್ತಾರೆ. ಅವ್ರಿಗೆ ಮೊದಲನೇ ಪೂಜೆ, ಆಮೇಲೆ ನಿಮ್ಮ ಇಷ್ಟ ದೈವಕ್ಕೆ ಪೂಜೆ, ಆಮೇಲೆ ನಿಮ್ಮ ಗ್ರಾಮ ದೇವಕ್ಕೆ ಪೂಜೆ, ಆಮೇಲೆ ನೀವು ಯಾವ ಗುರುಗಳು, ಯಾವ ದೇವರನ್ನು ಇಷ್ಟಪಡ್ತೀರೋ ಆ ಗುರುಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಇದು ಯಾವುದನ್ನು ಮಾಡ್ದಿರ ಬೇರೆ ಹೊಸ ದೇವರನ್ನು ಪೂಜೆ ಮಾಡೋದು, ಹೊಸ ದೇವರುಗಳಿಗೆ ಕೈ ಮುಗಿಯೋದು, ಆ ಥರ ಎಲ್ಲ ಮಾಡೋದಾದರೆ, ನೀವು ನಂಬಿರೋ ದೇವರಾಗಿರ್ಬೋದು, ನಿಮ್ಮ ಮನೆ ದೇವರು, ಹೆಣ್ಣು ದೇವರು, ಗಂಡು ದೇವರು, ನಿಮ್ಮ ಕುಲ ದೇವರಾಗಿರ್ಬೋದು, ನೀವು ಇಷ್ಟಪಡೋ ದೈವವಾಗಿರ್ಬೋದು, ನಿಮ್ಮ ಗ್ರಾಮ ದೇವರಾಗಿರ್ಬೋದು, ಯಾರೂ ಕೈ ಹಿಡಿಯೋದಿಲ್ಲ. ಮೊದಲು ನಮ್ಮ ತಂದೆ ತಾಯಿಗೆ ನಾವು ಪ್ರಾಮುಖ್ಯತೆ ಕೊಡ್ತೀವಲ್ವ, ಅತ್ತೆ ಮಾವನಿಗೆ, ಅದೇ ಥರನೇ ನಮ್ಮ ಮನೆ ದೇವ್ರ ಮೊದಲು ಪ್ರಾಮುಖ್ಯತೆ ಕೊಡಿ.
ಎಲ್ಲನೂ ಇವಾಗೆಲ್ಲ ನೋಡಿಕೊಂಡು ಹೊಸ ಹೊಸ ಥರ ಪೂಜೆಗಳು ಪುನಸ್ಕಾರಗಳು ಎಲ್ಲ ಮಾಡ್ತೀರಾ. ತಪ್ಪು ಒಪ್ಪುಗಳು ತಪ್ಪು ನೆಪ್ಪುಗಳು ಆದರೆ ಮಾತ್ರ ಜೀವನದಲ್ಲಿ ನಮ್ಮ ಮಕ್ಕಳು ನಮ್ಮ ಗಂಡನೇ ಅನುಭವಿಸ್ಬೇಕಾಗುತ್ತೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ತುಂಬ ಜನ ಕೇಳ್ತೀರಾ ಏನಂತ ಅಕ್ಕ, ಉಪ್ಪಿನ ದೀಪದ ಬಗ್ಗೆ ಹೇಳಿ ಅಂತ. ಖಂಡಿತವಾಗ್ಲೂ ಹೇಳ್ತೀನಿ ಸ್ನೇಹಿತರೆ. ಕೆಲವ್ರಿಗೆ ಹಾಗೆ ಬರುತ್ತೆ ಉಪ್ಪಿನ ದೀಪ, ನನಗಂತೂ ಹಾಗೆ ಬರಲ್ಲಪ್ಪ. ನಾನು ಉಪ್ಪಿನ ದೀಪ ಹಚ್ಚಿದ್ದು ಸಂಜೆ ಅಷ್ಟೊತ್ತಿಗೆ ನನ್ನ ಮಗನಿಗೆ ಮುಖದಲ್ಲೆಲ್ಲ ಗುಳ್ಳೆಗಳಾಗಿ ಶುರುವಾಯಿತು. ಆಮೇಲೆ ಯಾಕೋ ಏನೋ ನನಗೆ ಸರಿ ಕಾಣಿಸ್ಲಿಲ್ಲ. ಖರ್ಚು ವೆಚ್ಚಗಳು ಜಾಸ್ತಿ ಆಯಿತು. ತುಂಬ ಅಂದರೆ ತುಂಬ ಖರ್ಚು. ಬೇರೆಯವ್ರ ಹತ್ರ ಕೈ ಒಡ್ಡೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಎಲ್ಲರಿಗೂ ಈ ಉಪ್ಪಿನ ದೀಪ ಆಗಿ ಬರೋದಿಲ್ಲ. ಒಳ್ಳೇದಾಗೋರಿಗೆ ಖಂಡಿತ ಮಾಡ್ಕೊಳ್ಳಿ. ಒಳ್ಳೇದಾಗಲಿಲ್ಲ ಅಂದರೆ ಖಂಡಿತ ಕೈ ಬಿಟ್ಬಿಡಿ. ಯಾಕೆಂದರೆ ಉಪ್ಪು ಅನ್ನೋದು ಋಣ. ಅಷ್ಟು ಸುಲಭದ ಮಾತಲ್ಲ ಉಪ್ಪಿನ ಮಾತು. ರಾತ್ರಿ ಹೊತ್ತು ಉಪ್ಪನ್ನು ಉಪ್ಪು ಅಂತ ಕರಿಬಾರದು, ರುಚಿ ಅಂತ ಕರಿಬೇಕು ಅಂತ ಹೇಳ್ತೀನಿ. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು, ಯಾವುದೇ ಕಾರಣಕ್ಕೂ ಉಪ್ಪನ್ನು ರಾತ್ರಿ ಹೊತ್ತು ಉಪ್ಪು ಅಂತ ಕರಿಬೇಡಿ ಅಂತ. ಈ ರೀತಿ ಕೆಲವೊಂದು ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಂಡು ನಮ್ಮ ಹಿರಿಯರಿಗೆ, ನಮ್ಮ ಮನೆ ದೇವರಿಗೆ, ನಮ್ಮ ಕುಲ ದೈವಕ್ಕೆ ನಾವು ಇಷ್ಟಪಡುವಂಥ ಒಂದು ಗುರು, ಯಾವುದಾದ್ರೂ ಒಂದು ಗುರುವನ್ನು ನಂಬಿ. ಎಲ್ಲ ಗುರುವನ್ನು ನಂಬೇಡಿ. ನೀವು ಯಾವತ್ತು ಪಟ್ಟಿಡಿದು ಕೂರ್ತಿರೋ, ನಾನು ನಿನ್ನನ್ನು ಬಿಟ್ಟು ನಾನು ಬೇರೆ ದೇವ್ರ ಕೈ ಮುಗಿಯಲ್ಲ, ಬೇರೆ ದೇವ್ರನ್ನ ನೆನೆಸಲ್ಲ, ನನಗೆ ನೀನೇ ಎಲ್ಲ ಅಂತಂತಿರೋ, ಆವತ್ತಿಗೇ ಆ ದೈವ ನಮ್ಮ ಹಿಂದೆ ಬರೋದು. ನಾನು ಯಾವುದೋ ಒಂದು ಮಂತ್ರ ಯಾರೋ ಹೇಳ್ಕೊಟ್ರು, ಅದನ್ನು ನೋಡಿದೆ, ಅಲ್ಲಿ ಫೋನ್ ಮಾಡಿ ಕೇಳು, ಅವ್ರು ಏನೋ ಪೂಜೆ ಹೇಳಿದ್ರು, ಅಲ್ಲಿಗೆ ಹೋಗಿ ಏನೋ ಪೂಜೆ ಮಾಡಿಸ್ಬೇಕು ಅಂತಂದ್ಬಿಟ್ಟು ನೀವೇನಾರ ಮಾಡೋಕ್ಕೆ ಹೋದರೆ ನಿಮ್ಮ ಮನೆ ದೇವರು ಸಿಟ್ಟು ಬರಲ್ವಾ? ಕುಲ ದೇವರು ಸಿಟ್ಟು ಬರೋದಿಲ್ವಾ? ಹಾಗಾಗಿ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಮೊದಲು ನಿಮ್ಮ ಮನೆ ದೈವಕ್ಕೆ ಪೂಜೆಯನ್ನು ಮಾಡಿಕೊಂಡು ಆಮೇಲೆ ನಿಮ್ಮ ಇಷ್ಟ, ನೀವು ಎಲ್ಲೇ ಇರ್ರಿ, ಯಾವ ಊರಲ್ಲೇ ಇರಿ ನೀವು, ಆಯಿತಾ? ನೀವು ಇರೋ ಜಾಗದ ಯಾವ ಊರಲ್ಲಿ ಇರ್ತೀರೋ ಆ ಜಾಗದ ಒಂದು ದೇವರನ್ನು, ಗ್ರಾಮ ದೇವರನ್ನು ನೆನೆಸ್ಕೊಳ್ಳಿ. ಈಗ ನಾನು ಚಿಕ್ಕಮಗಳೂರಲ್ಲಿ ಇರೋದ್ರಿಂದ ನಾನು ದೇವಿರಮ್ಮ ನೆನೆಸ್ಕೋತೀನಿ. ಕತ್ರಿ ಮಾರಮ್ಮ, ಛತ್ರಿ ಮಾರಮ್ಮ, ದೊಡ್ಗಲಮ್ಮ, 4 ದಿಕ್ಕಲ್ಲೂ 4 ದೇವತೆಗಳಿದ್ದಾರೆ. ಅವ್ರನ್ನೆಲ್ಲರನ್ನು ನೆನೆಸ್ಕೊಂಡು ನಾನು ಪೂಜೆ ಮಾಡ್ತೀನಿ. ಖಂಡಿತವಾಗ್ಲೂ ಎಲ್ಲರೂ ಈ ಪ್ರೋಸೆಸ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಇನ್ನೊಂದು ವರ್ಷದೊಳಗಡೆ ಏನೇ ಕಷ್ಟ ಇದ್ರೂ ಖಂಡಿತ ಬಗೆಹರಿಯುತ್ತೆ. ಖಂಡಿತ ಮಾಡೋದಕ್ಕೆ ಹೋಗಬೇಡಿ. ಹೊಸ ಹೊಸ ಪೂಜೆಗಳು, ಫೋಟೋಗಳು ತಂದು ಇಟ್ಕೊಳ್ಳೋದು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ. ಮೊದಲನೇದಾಗಿ ಮನೆ ದೇವರ ಫೋಟೋಕ್ಕೆ ಮೊದಲು ಪೂಜೆ ಮಾಡಿ, ಮೊದಲು ಪ್ರಾಮುಖ್ಯತೆಯನ್ನು ಕೊಡಿ. ಸ್ವಲ್ಪ ಸತಾಯಿಸ್ತಾರೆ ನಮ್ಮನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ. ಹಂಗಂದ್ಬಿಟ್ಟು ಕೈ ಬಿಡೋದಕ್ಕೆ ಹೋಗಬೇಡಿ. ಏನು ಮಾಡ್ಕೋತೀಯ ಮಾಡ್ಕೊ, ನೀನು ನಂಬಿದ್ದೀನಿ, ಹಾಲ್ಗಾರ ಹಾಕು ನೀರ್ಗಾರ ಹಾಕು ಅಂತ ಒಂದು ಹಠ ಹಿಡಿದು ಪಟ್ಟು ಹಿಡಿದು ಕೂತ್ಕೊಳ್ಳಿ. ಖಂಡಿತ ಅದನ್ನು ಲೈಫಲ್ಲಿ ಒಂದು ಸಾಧನೆ ಮಾಡ್ಬೋದು. ಯಾಕೆಂದರೆ ಅದು ನನ್ನ ಜೀವನದಲ್ಲಿ ನಡೆದಿದೆ ಕೂಡ ಹೌದು. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಯಾವುದಾದ್ರು ಒಬ್ಬರು ಗುರು, ನೀವು ಇಷ್ಟಪಟ್ಟಿರೋ ಒಂದು ಗುರುಗಳು, ಸಾಯಿಬಾಬಾ ಆಗಿರ್ಬೋದು, ದತ್ತಪ್ಪ ಆಗಿರ್ಬೋದು, ತುಂಬ ಜನ ಗುರುಗಳಿದ್ದಾರೆ. ಆ ಗುರುಗಳು ನಿಮ್ಗೆ ಯಾವುದಾದ್ರೂ ಒಂದು ಗುರುವನ್ನು ನಂಬಿ. ಖಂಡಿತ ನಿಮಗೆ ಕೈ ಬಿಡೋದಿಲ್ಲ. ಖಂಡಿತ ಅವರೆಲ್ಲರೂ ನಿಮ್ಮ ಕೈ ಹಿಡಿತಾರೆ. ಯಾಕೆಂದರೆ ನಾವು ಏನೇ ಮಾಡಬೇಕಾದ್ರೂ ನಮ್ಮ ದಾರಿ ತೋರ್ಸೋಕೆ ಒಬ್ಬರು ಗುರು ಇರಬೇಕಲ್ವಾ? ಗ್ರಾಮ ದೇವರು ಅಂತಂದರೆ ಅಟ್ಲೀಸ್ಟ್ ತಿಂಗಳಿಗೊಂದು ಸಲ ಅಥವಾ 2 ತಿಂಗಳಿಗೊಂದು ಸಲನಾದರೂ ಖಂಡಿತ ಹೋಗಿ ಗ್ರಾಮ ದೇವರಿಗೆ ಪೂಜೆ ಮಾಡಿಸಿ. ಮನೆ ದೈವಕ್ಕಂತೂ ತಿಂಗಳು ಹೋದ್ರೂ ತಪ್ಪಲ್ಲ. ತುಂಬ ದೂರದ ಊರು, ನಮ್ಮ ಕೈಲಿ ಆಗೋದಿಲ್ಲ ಅಂತಂದರೆ 6 ತಿಂಗಳಿಗೊಮ್ಮೆನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ. ಅವಳಿಗೆ ಏನಾದರೂ ಸೀರೆ ಕೊಡಬೇಕಾ, ಮಡ್ಲಕ್ಕಿ ತುಂಬಿಸ್ಬೇಕಾ, ಇದನ್ನೆಲ್ಲ ನೋಡ್ಕೊಳ್ಳಿ. ಗ್ರಾಮ ದೇವರಿಗೂ ಅಷ್ಟೇ ಖಂಡಿತ ಇದನ್ನೆಲ್ಲ ಪ್ರೋಸೆಸ್ನ ಫಾಲೋ ಮಾಡಿ. ಒಳ್ಳೆಯದಾಗುತ್ತೆ. ಯಾಕೆಂದರೆ ಅಲ್ಲಿ ರೀತಿ ರಿವಾಜುಗಳು ಬೇರೆ ಥರ ಇರುತ್ತೆ. ಕೆಲವೊಂದು ದೇವರಿಗೆ ಹಾಲು ಮೊಸರನ್ನ ಕೊಟ್ಟು ಸಾಕು ಹೊಲ್ಕೋತಾರೆ. ಇನ್ನು ಕೆಲವು ದೇವರಿಗೆ ಸೀರೆ ಕೊಡಬೇಕಾಗತ್ತೆ, ಮಡ್ಲಕ್ಕಿ ಕೊಡಬೇಕಾಗತ್ತೆ. ಇನ್ನು ದೇವರುಗಳಿಗೆ ಒಂದು ಕೋಳಿನೋ ಕುರಿನೋ ಕೊಟ್ಟು ಅವರು ಶಾಂತವಾಗಿ ಮಾಡಿ ನಮ್ಮ ಕಷ್ಟ ಸುಖನೆಲ್ಲ ಅವ್ರ ಹತ್ರ ಹಂಚ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮನೆ ದೇವರು ಬಿಟ್ಟು ಬೇರೆ ದೇವರುಗಳನ್ನ ನಂಬೋದು ತುಂಬ ಜಾಸ್ತಿ ಆಗಿದೆ. ಯಾರೋ ಹೇಳಿದ್ರು, ಯಾರೋ ನೋಡಿದ್ರು, ಇನ್ಸ್ಟಾಗ್ರಾಮದಲ್ಲೇನೋ ನೋಡಿ ಯಾವ ದೇವ್ರ ಪೂಜೆ ಮಾಡಬೇಕು, ಯಾವ ದೇವ್ರು ಬಿಡಬೇಕು ಅಂತ ನಾವೇ ದ್ವಂದ್ವದಲ್ಲಿ ಇರ್ತೀವಿ. ಮೊದಲನೇದಾಗಿ ತಿಳ್ಕೊಂಬಿಡಿ ಇದನ್ನು. ಫಸ್ಟು ನಮ್ಮ ಮನೆ ದೈವ, ನಮ್ಮ ಮನೆ ದೇವರು, ಹೆಣ್ಣು ದೇವರು, ಗಂಡು ದೇವರು, ನಮ್ಮ ಕುಲ ದೈವರು. ಆಮೇಲೆ ನಮ್ಮ ಗ್ರಾಮ ದೈವ, ನಾನು ಇಷ್ಟಪಡೋ ದೈವ. ಇಷ್ಟು ನಂಬ್ಕೊಂಡ್ರೆ ಸಾಕಪ್ಪ. ಬೇರೆ ಯಾವ ದೇವರು ಬೇಡ ನಮಗೆ. ಆ ದೇವರೆಲ್ಲರನ್ನೂ ಅವರಲ್ಲೇ ಕಂಡುಬಿಡೋಣ. ಎಲ್ಲ ನಾವು ಏನು ನಂಬಿರ್ತೀವಿ ಅವರಲ್ಲೇ ನಾವು ಕರೆದು ಬಿಡಬೇಕು ಎಲ್ಲ ದೇವರನ್ನು ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಆಗಲೇ ಹೇಳ್ತಾ ಇದ್ರಿ ಅಕ್ಕ, ನಮ್ಮ ಜಾತಿ ಧರ್ಮಕ್ಕೆ ಅನುಸಾರವಾಗಿ ನಾವು ಪೂಜೆ ಮಾಡಬೇಕು, ಬೇರೆ ಧರ್ಮ ಬೇರೆ ಜಾತಿಗಳಿಗೆ ಮನೆಗೆ ಹೋಗಿ ನಾವು ಊಟ ಮಾಡ್ಬೋದಾ, ಏನೂ ತೊಂದರೆ ಆಗೋದಿಲ್ವಾ ಅಂತಂತ. ಅನ್ನಕ್ಕೆ ಯಾವತ್ತೂ ಕಟ್ಟಿಲ್ಲ ಸ್ನೇಹಿತರೆ. ಅಡುಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ನಮ್ಮ ಜಾತಿ ಸಂಪ್ರದಾಯ, ನಮ್ಮ ಕುಲ ಗೋತ್ರದ್ದು ನಾವು ಏನೇ ಸಂಪ್ರದಾಯಗಳದ್ದನ್ನು ಮಾಡ್ಕೊಳ್ಳೋಣ. ಮನೆಯಿಂದ ಹೊರಗಡೆ ಬಂದ ಮೇಲೆ ಖಂಡಿತ ಜಾತಿ ಪಾಲನೆ ಮಾಡೋದು ಅಥವಾ ಸಂಪ್ರದಾಯ ಫಾಲೋ ಮಾಡೋಕ್ಕಾದರೆ ಬದುಕೋದಕ್ಕೆ ಖಂಡಿತ ಆಗೋದಿಲ್ಲ. ಬೆಳೆಯೋ ಬೆಳೆಗೆ, ಹರಿಯೋ ನೀರಿಗೆ, ಉಸಿರಾಡೋ ಗಾಳಿಗೆ ಭೇದ ಭಾವ ಇಲ್ಲ ಅಂದಮೇಲೆ ನಾವು ಯಾಕೆ ಅದನ್ನು ಫಾಲೋ ಮಾಡಬೇಕು? ನಮ್ಮ ಮನೆ ಒಳಗಡೆ ನಾವು ಇದ್ದಾಗ ನಮ್ಮ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೋ, ನಮ್ಮ ಕುಲದಕ್ಕೆ ತಕ್ಕಾಗಿ, ನಮ್ಮ ಜಾತಿಗೆ ತಕ್ಕಾಗಿ ಏನೇನು ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿ. ಈಗ ನಮ್ಮ ಮನೆಗೆ ಬಂದರೆ ನಾವು ಯಾರು ಹೊರಗಡೆಯವ್ರನ್ನ ಅಡುಗೆ ಮನೆಗೆ ನಾವು ಬಿಡೋದಿಲ್ಲ.
ಅಲ್ವಾ. ಆಮೇಲೆ ನಮ್ಮ ಮನೆ ದೇವ್ರ ಮನೆಗೂ ಸಹ ನಾವು ಸೇರಿಸೋದಿಲ್ಲ. ಬೇರೆಯವರು ಸಾಮಾನ್ಯವಾಗಿ ಕುಂಕುಮ ಅರಿಶಿನ ದೇವ್ರ ಪ್ರಸಾದ ಎಲ್ಲ ತಂದು ಕೊಟ್ಟರೆ ಬೇರೆ ದೇವ್ರುಗಳಾದರೆ ತಂದು ನಾವು ದೇವ್ರ ಮನೇಲಿ ಇಡೋದಿಲ್ಲ. ತಂದು ಅದನ್ನು ಪ್ಲೇಸ್ ಅಂತ ಇಟ್ಟಿರ್ತೀವಿ, ಆ ಜಾಗದಲ್ಲಿ ಇಟ್ಟು ಅದನ್ನು ಖಾಲಿ ಮಾಡ್ತೀವಿ. ತಂದು ದೇವ್ರ ಮನೇಲಿ ಖಂಡಿತ ಡೈರೆಕ್ಟಾಗಿ ದೇವ್ರ ಪ್ರಸಾದ ಯಾರೋ ಕೊಟ್ಟರು ಅಂದ್ಬಿಟ್ಟು ಖಂಡಿತವಾಗ್ಲೂ ತಂದು ಇಡೋಕ್ಕೆ ಹೋಗಬೇಡಿ. ಅದೆಂಥದೇ ಆಗಿರಲಿ, ಒಂದು ಹೊರಗಡೆ ಒಂದು ಜಾಗದಲ್ಲಿ ಇಟ್ಟು ಅದನ್ನು ನೀವೇ ತಿಂದು ಎಲ್ಲನೂ ಖಾಲಿ ಮಾಡಿ. ನಿಮಗೆ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತಲೂ ಒಂದು ಗಿಡದ ಬಡ್ಡೆಗೆ ಹಾಕಿ ಅದನ್ನು ಹರಿಯೋ ನೀರಿಗಾದರೂ ಸರಿ ಬಿಡಿ. ಸರ್ವೇ ಸಾಮಾನ್ಯವಾಗಿ ಈ ಎಲ್ಲ ಕೆಲವೊಂದು ಫಾಲೋ ಮಾಡಿ, ಅವ್ರವ್ರ ಧರ್ಮಕ್ಕೆ, ಅವ್ರವ್ರ ಜಾತಿಗೆ, ಅವ್ರವ್ರ ಕುಲಕ್ಕೆ ನಿಮ್ಮ ಮನೆ ಹಿರೀಕರನ್ನ ಕೇಳ್ಕೊಂಡು ಮಾಡಿ. ಅಡುಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ನಮ್ಮ ಆ ಶಾಸ್ತ್ರ ಸಂಪ್ರದಾಯಗಳು, ಹಬ್ಬ ಹರಿದಿನಗಳು, ಮದುವೆಗಳಲ್ಲೆಲ್ಲ ನಾವು ಮಾಡಲೇಬೇಕಾಗುತ್ತೆ. ಅದ್ರ ತಕ್ಕಂಗೆ ನಡೆಯೋಣ. ಅದನ್ನ ಹೊರಗಡೆ ಫಾಲೋ ಮಾಡೋದು ಬೇಡ. ಪಬ್ಲಿಕ್ಕಾಗಿ ಹೇಳೋದು ನಾನು ಅಷ್ಟೊಂದು ಸರಿಯಲ್ಲ ಅಂದ್ಕೊಳ್ತೀನಿ. ಈಗ ನಾನು ಹೇಳ್ತಾ ಕೂತ್ಕೊಂಡ್ರೆ 2 ದಿನದ ವೀಡಿಯೋ ಆಗುತ್ತೆ, ಕೊನೆಗೆ ಇದೇ ದೊಡ್ಡ ರಾಧ ಅಂತ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇಲ್ಲೇನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಸಂಪ್ರದಾಯಕ್ಕೆ ತಕ್ಕಾಗಿ ನಾವು ನಡ್ಕೊಳ್ಳೋಣ. ಆದರೆ ಹೊರಗಡೆ ಅಂತ ಬಂದಾಗ ನಾನು ಯಾವುದೇ ರೀತಿ ಜಾತಿ ಅದನ್ನೆಲ್ಲ ನಾನು ಫಾಲೋ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಕುಟುಂಬದಲ್ಲಿ, ನಮ್ಮ ಮನೆಯಲ್ಲಿ ಇರೋದೇ ಹಾಗೆ. ಜಾತಿ ಸಂಪ್ರದಾಯ ನನ್ನ ಅಜ್ಜಿನೇ ಫಾಲೋ ಮಾಡಲಿಲ್ಲ, ನಾನು ಯಾಕೆ ಫಾಲೋ ಮಾಡಬೇಕು ಅಂತ. ಯಾಕೆ ನಮ್ಮ ಮನೇಲಿ ಕೆಲಸ ಮಾಡೋರಿಗೆಲ್ಲ ಬೆನ್ನು ತಿಕ್ಕಿ ನೀರು ಇದ್ರು. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋ ಭಾವನೆ ನಮ್ಮ ಅಜ್ಜಿಗಿದ್ದು. ಅವ್ರಿಗೆ ಜಾತಿ ಭೇದ ಭಾವ ಇಲ್ಲ ಅಂತಂದಮೇಲೆ ನಾನು ಯಾಕೆ ಮಾಡಬೇಕು? ಭೇದ ಭಾವ ಎಲ್ಲಿತ್ತು ಗೊತ್ತಾ? ದೇವ್ರ ಮನೆ, ಅಡುಗೆ ಮನೆಯಲ್ಲಿ, ಹಬ್ಬ ಹರಿದಿನಗಳಲ್ಲಿ, ಶಾಸ್ತ್ರ ಸಂಪ್ರದಾಯಗಳಲ್ಲಿ ಮಾತ್ರ ಇರ್ತಿತ್ತು ಅಂತ ಹೇಳ್ತೀನಿ. ನಾಳಿನ ವಿಚಾರದಲ್ಲಿ ಇನ್ನೂ ಮಾತಾಡೋಣ. ತುಂಬ ವಿಚಾರಗಳು ಮಾತಾಡೋದಿದೆ. ಯಾಕೆಂದರೆ ಇನ್ಸ್ಟಾದಲ್ಲಿ ತುಂಬ ದೇವರುಗಳು, ತುಂಬ ಶಾಸ್ತ್ರಗಳು, ಒಂದು ಶಾಸ್ತ್ರ ಹೇಳೋರ ಬಗ್ಗೆ ಎಲ್ಲ ತುಂಬ ನೋಡಿ ಯಾವ ದೇವ್ರ ಪೂಜೆ ಮಾಡಬೇಕು, ಯಾವ ದೇವ್ರ ಪೂಜೆ ಮಾಡಬಾರ್ದು ಅಂತ ದ್ವಂದ್ವದಲ್ಲಿ ಸಿಗಾಕೊಂಡಿರೋರಿಗೆ ನಾನು ಕಿವಿ ಮಾತು ಅಷ್ಟೇ ಹೊರತು ಇದು ಅವ್ರು ಹೆಚ್ಚು ಅವ್ರು ಒಳ್ಳೆಯರು ಅನ್ನೋದಲ್ಲ. ಮೊದಲು ನನ್ನ ಹೊಟ್ಟೆ ತುಂಬಿಸ್ಕೋಬೇಕು, ನಾನು ನೆಮ್ಮದಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು, ಆಮೇಲೆ ಇನ್ನೊಬ್ಬರು ಅಂತ ಹೇಳ್ತೀನಿ. ನನ್ನ ಮನೆ ದೇವ್ರಿಗೆ ನಾನು ಖುಷಿ ಕೊಡಲಿಲ್ಲ ಅಂದರೆ ಬೇರೆ ಇನ್ಯಾರು ನಾವು ಖುಷಿ ಕೊಡೋಕ್ಕಾಗುತ್ತೆ ಅಲ್ವಾ? ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದು ಅಷ್ಟೇ. ಫಸ್ಟು ನಮ್ಮ ಮನೆ ದೇವರು, ನಮ್ಮ ಕುಲದೈವ, ಆಮೇಲೆ ಮಿಕ್ಕಿದ್ದೆಲ್ಲರೂ. ನಮ್ಮ ಅತ್ತೆ ಮಾವ, ನಮ್ಮ ಮಗ, ಅಪ್ಪ ಅಮ್ಮನೇ ನಾವು ನೆಟ್ಟಗೆ ನೋಡ್ಕೊಳ್ಳಿಲ್ಲ ಅಂದರೆ ಬೇರೆಯವ್ರು ನೆಟ್ಟಗೆ ನೋಡೋಕ್ಕಾಗ್ದ? ಇಲ್ಲ, ಬೈತಾರೆ ಅಂತಾರೆ ಅಪ್ಪ ಅಮ್ಮ. ಹಂಗೇನೆ ದೇವರು ಸಹ ನಮಗೆ ಸ್ವಲ್ಪ ಶಿಕ್ಷೆ ಕೊಡ್ಬೋದು ಕೋಪ ಮಾಡಿಕೊಂಡು. ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.